ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂದರೆ ಜಸ್ಟ್ ಡೈಲಿ ವ್ಲಾಗ್. ಇವತ್ತು ನಾನು ಏನೇನೆಲ್ಲ ಮಾಡ್ತೀನಿ, ಎಲ್ಲೆಲ್ಲ ಹೋಗ್ತಿದ್ದೀನಿ ಅದನ್ನ ತೋರಿಸ್ತೀನಿ ನಿಮಗೆ. ಇವಾಗ ಸದ್ಯಕ್ಕೆ ತೋಟದ ಹತ್ರ ಬಂದಿದ್ವಿ, ಎಳ್ಳಿದ ಕೀಳೋಣ ಅಂತ. ಆಲ್ರೆಡಿ ಕಿತ್ತಾಗಿದೆ, ಅದನ್ನ ನಾನು ನಿಮಗೆ ಅಟ್ಯಾಚ್ ಮಾಡ್ತೀನಿ. ಆಮೇಲೆ ಇವಾಗ ಸ್ವಲ್ಪ ಈಚೆ ಹೋಗ್ಬೇಕು, ಮನೇಲಿ ತೆಂಗಿನಕಾಯಿ ಇದ್ದಿಲ್ಲ. ಸೊ ನಮ್ಮ ಯಜಮಾನ್ರು ಎಕ್ಕಿದ್ದಾರೆ ಮರದ ಮೇಲೆ ತೆಂಗಿನಕಾಯಿ ಕೀಳೋಣ ಅಂತ ಹೊಡಿಸ್ತೀವಿ. ಕಾಣಿಸ್ತಿದೆಯಲ್ಲ ಮಾಮ, ಸೇ ಹಾಯ್. ಅವ್ರ ಕೈಯಲ್ಲಿ ಹೇಳೋಕ್ಕಾಗಲ್ಲ ಗೈಸ್ ಸದ್ಯಕ್ಕೆ. ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ಸ್ವಲ್ಪ ಮಾರ್ಟಿಗೆ ಹೋಗ್ಬೇಕಾಗಿತ್ತು, ಸ್ವಲ್ಪ ಏನಾದ್ರು ಪರ್ಚೇಸ್ ಮಾಡಬೇಕಾಗಿತ್ತು. ಅದನ್ನೆಲ್ಲ ಮನೆಗೆ ಪರ್ಚೇಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಅಷ್ಟೇ ಗೈಸ್. ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀವಿ. ಇವ್ರು ಇಳಿತಿದ್ದಾರೆ ನೋಡಿ. ಪೋಸ್ ಕೊಡ್ತಿದ್ದಾರಂತೆ. ಫಾರ್ಮರ್. ನನ್ನ ಸಿಸ್ಟರ್ ನೋಡಿ, ಬಿಸಿಲು ಅಂತ ಕೊಡೆ ತೊಗೊಂಬಂದ್ಬಿಟ್ಟು ದೊಡ್ಡ ಕೊಡೆ ಅವ್ರ ಕೈಯಲ್ಲಿ ಹಿಡಿಯೋಕ್ಕಾಗ್ತಿಲ್ಲ. ಇವರೇ ನಮ್ಮ ಊರ ಗೌಡ್ರು. ಸರಿ, ಓಕೆ ಗೈಸ್, ನಾನು ಹೋಗ್ತಾ ಹೋಗ್ತಾ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿ ಇವರು ಹೊರೆ ಬಾಹುಬಲಿ. ಎಲ್ಲರೂ ತೆಂಗಿನಕಾಯಿ ಆಯ್ತಿದ್ದಾರೆ ಗೈಸ್, ನಾನು ವಿಡಿಯೋ ಮಾಡ್ತಿದ್ದೀನಿ. ಹೌ ಡು ಯು ಫೀಲ್ ದಿಸ್? ನಮ್ಮ ಮಮ್ಮಿ ನೋಡಿ, ಬೆಂಗಳೂರಲ್ಲಿದ್ದರೆ ಫಿಗರ್ ಥರ ಇರ್ತಾರೆ, ಇಲ್ಲಿ ಬಂದರೆ ಹಳ್ಳಿ ಫಿಗರ್ ಆಗ್ಬಿಡ್ತಾಳೆ ಹಂಗೆ. ಇವ್ರು ನನ್ನ ಪಕ್ಕದಲ್ಲಿ ಇದ್ದೀನಿ ಅಂತಲೂ ನೋಡ್ದಿರ ಪಾಂಚ್ ಬಿಸಾಕ್ತಾವ್ರೆ. ನಮ್ಮ ಮಮ್ಮಿ ನೋಡಿ ಹೆಂಗೆ ಕುಡಿತಿದ್ದಾರೆ. ಎಲ್ಲಿರು ಅಳಿಯ ಕಟ್ ಮಾಡಿಕೊಟ್ರು ಕುಡಿತಿದ್ದಾರೆ. ಸಾರಿ, ಅಳಿಯ ಅಲ್ಲ, ತಮ್ಮ ಕಟ್ ಮಾಡಿಕೊಟ್ರು ಕುಡಿತಿದ್ದಾರೆ. ಇವಳು ಕನ್ಫ್ಯೂಷನ್ ಮಾಡ್ತಿದ್ದಾಳೆ, ದೊಡ್ಡ ಕೊಡಿ, ಚಿಕ್ಕ ದೊಡ್ಡ ಕೊಡಿ ಅಂತ. ಆದರೂ ಅವ್ರ ಮಾಮನು ಇವಳು ಒಂದೇ. ನಮ್ಮಪ್ಪ ಆಯ್ತವ್ರೆ ತೆಂಗಿನಕಾಯಿನ. ಅಲ್ಲಿದೆ ನೋಡ್ರಿ, ನನ್ನ ಕೈ ಸ್ಟ್ರೈಟ್ ಆಗಿದೆ ನೋಡಿ. ಹೆಂಗೆ ಇವರಿಬ್ರು ಕ್ಯೂಟ್ ಕಪಲ್ಸ್ ಗಾಯ್ಸ್ ಇವರಿಬ್ರು. ಅಷ್ಟೇ, ಅವ್ರು ಅಲ್ಲಿಂದನೇ ಬಿಸಾಕ್ತಾರೆ. ಮಾಮ ಕಟ್ ಮಾಡಿಕೊಟ್ರು ಕುಡಿತಿದ್ದಾರೆ. ನಮ್ಮ ಮಮ್ಮಿ ನೋಡ್ತಿದ್ದಾರೆ ನೆಕ್ಸ್ಟ್ ನನಗೆ ಕೊಡ್ತಾರೆ ಅಂತ. ಹೆಂಗೈತೆ ಎಲ್ಲಿರು? ಸೂಪರಾ? ಮಮ್ಮಿ ನೀವು ಕುಡಿದ್ರಲ್ಲ, ಹೆಂಗಿತ್ತು? ಟೇಸ್ಟ್ ಆಗಿತ್ತು. ಇರಿನ ಓ, ಸಖತ್ ಸ್ವೀಟ್ ಆಗಿತ್ತು ಅಂತೆ. ನಾನು ಕುಡಿದ್ಬಿಟ್ಟು ಹೇಳ್ತೀನಿ ಗೈಸ್ ಹೆಂಗಿತ್ತು ಅಂತ. ಇದು ನಮ್ಮ ತಾತಂದೇ ತೋಟ, ಅಲ್ಲೇ ಕಟ್ ಮಾಡಿ ಕುಡಿತಿದ್ದೀವಿ. ಇದು ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ. ಗಂಜಿನಾ? ಎಳ್ನೀರಿಗಿಂತ ಇದು ಇಷ್ಟ, ಗಂಜಿ ಇಷ್ಟ ನನಗೂ. ಓಕೆ ಓಕೆ, ಇವ್ರಿಗೂ ಅಂತೆ. ನಿಮ್ಗೇನು ಇಷ್ಟ? ನಮಗೆ ಎಳ್ನೀರು ಮರ ಎಕ್ಕೋದು ಇಷ್ಟ, ಆದರೆ ಬಿದೋತಿರಂತ ಕಷ್ಟ. ಇವಾಗ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಈಚೆ ಹೋಗ್ತಿದ್ದೀವಿ. ಆ್ಯಂಡ್ ಶಾಪಿಂಗ್ ಎಲ್ಲ ಆಯಿತು. ಇವಾಗ ಬಸ್ಸಿಗಂತ ವೆಯ್ಟ್ ಮಾಡ್ತಿದ್ದೀವಿ. ಏನು ಬಿಸಿಲೈತೆ ಗೊತ್ತಾ ಗೈಸ್? ಗಾಡಿ ಇವತ್ತಿನ ಬಿಸಿಲಂತೂ ಸರಿಗೈತೆ. ನನ್ನ ತೆಂಗಿಗೆ ತಲೆಯೇ ಸುತ್ತ ಬಂದ್ಬಿಟ್ಟೈತೆ. ಸ್ವಲ್ಪ ಸ್ವಲ್ಪ ಕುತ್ಬಿಟ್ಟು ಮನೆಗೆ ಹೋಗೋಣ ಅಂತ ಕುತ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರು ಬರ್ತಾರಂತೆ ಗಾಡಿಗೆ ತೊಗೊಂಡು, ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ, ವೆಯ್ಟಿಂಗ್ ಫಾರ್ ಮೈ ಹಸ್ಬೆಂಡ್. ನಿಮ್ಮ ಅಭಿಪ್ರಾಯ? ಯಾಕೆ ಹಿಂಗಿದ್ದೀರಾ? ಬಿಸಿಲಾ?
ಬಿಸಿಲಂತೆ ಗಾಯ್ಸ್, ಪಾಪ ನನ್ನ ತಂಗಿಗೆ ಏನು ಮಾಡೋದು. ಓಕೆ ಫೈನ್. ಹಂಗೆ ಕೊಟ್ಟಿದ್ದಲ್ಲ ಗಾಯ್ಸ್, ಎಷ್ಟು ಶಾಪಿಂಗ್ ಮಾಡಿಸಿ ಟೈರ್ಡ್ ಆಗಿದೆ. ಬೆಳಗ್ಗೆಯಿಂದ ಅವಳೇನು ಕೆಲಸ ಮಾಡಿಲ್ಲ, ನನ್ನ ಕೈಲಿ ಕೆಲಸ ಮಾಡ್ತಾರೆ. ತಂಗಿ ಅಂದರೆ ಮಾಡಬೇಕಲ್ಲ ಸ್ವಲ್ಪ ಆದ್ರೂ. ಅವಳಿಗೂ ಮದುವೆ ಆದರೆ ನಾನು ಹೋಗು ಮಾಡ್ತೀನಲ್ವ ಅವ್ರ ಮನೆಗೆ ಹೋಗಿ. ಇವಾಗ ನನಗೆ ಮದುವೆ ಆಗೈತೆ, ಅವಳು ಮಾಡಬೇಕು ಸ್ವಲ್ಪ ಆದರೂ ತಾನೇ. ನಾನು ನನ್ನ ತಂಗಿನೂ ಫುಡ್ ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ ಗೈಸ್. ಮಾಡಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ, ಬೇಗ ಮಾಡ್ತೀನಿ. ನಿಮ್ಮ ಅಭಿಪ್ರಾಯ ಫುಡ್ ಚಾಲೆಂಜಲ್ಲಿ? ಮಾಡೋಣ. ಮ್ಯಾಗಿ ಚಾಲೆಂಜ್. ವಾವ್. ಬೇರೆ ಚಾಲೆಂಜ್ ಮಾಡಿದ್ರೆ ನಾನು ತಿನ್ನೋಕ್ಕಾಗಲ್ಲ. ಮ್ಯಾಗಿ ಒಂದು ಚೆನ್ನಾಗಿ ತಿನ್ಬೋದು. ಓ ಮೈ ಗಾಡ್, ಮ್ಯಾಗಿ ತಿನ್ನಬಾರ್ದು. ಚಿಕ್ಕ ಮಕ್ಕಳೆಲ್ಲ ನೋಡಿಬಿಟ್ಟು ಮ್ಯಾಗಿ ತಿನ್ನಬೇಕು ಅನ್ಬೇಡಿ. ನಾವು ಸ್ವಲ್ಪ ಮ್ಯಾಗಿ ಪ್ರಿಯರು ಅಷ್ಟೇ. ತಿನ್ನಬಾರ್ದು ಅಂದ್ಕೊಂತೀವಿ, ಅದೇ ತಿಂತೀವಿ. ಬೇರೆ ಏನು ಅಷ್ಟೊಂದು ತಿನ್ನಲ್ಲ. ಮ್ಯಾಗಿ ಕಬಾಬು ಚೆನ್ನಾಗಿ ತಿಂತೀವಿ. ಅವಳ ಕಣ್ಣು ಎಕ್ಸ್ಪ್ರೆಷನ್ ನೋಡಿದ್ರೆ ಮ್ಯಾಗಿ ಕಬಾಬ್ ಚೆನ್ನಾಗಿ ತಿಂತೀನಿ ಅಂತೆ. ಓಕೆ ಕೂಲ್. ಇವಾಗ ಇನ್ನೂ ನಮ್ಮ ಯಜಮಾನ್ರು ಬಂದಿಲ್ಲ ಗೈಸ್. ವೆರಿ ಬಿಸಿಲು ಹೆವಿ ಆಗ್ಬಿಟ್ಟೈತೆ. ಫಸ್ಟ್ ಟೈಮ್ ಶಾಪಿಂಗ್ ಅಂತ ಕಳಿಸ್ಬಿಟ್ಟು ನಮ್ಮ ಮಮ್ಮಿ ಮತ್ತು ಡ್ಯಾಡಿ ಸರಿ ಅಂತ ಕಳಿಸಿದ್ರು. ನಮ್ಮ ಕೈಯಲ್ಲಿ ಆಗಲ್ಲ ಗೈಸ್, ನಿಜವಾಗ್ಲೂ. ಈ ಬಿಸಿಲಲ್ಲಿ ಶಾಪಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ತಾನೇ. ಇನ್ನೊಂದು ಎಳ್ನೀರು ಕುಡಿಬೇಕನ್ನೋ. ಲಿಟ್ರಲಿ ಇನ್ನೊಂದು ಎಲ್ಲಿ ಕುಡಿಬೇಕು ಅನ್ನಿಸ್ತೆ. ಓ, ರೋಸ್ ಎಸೆನ್ಸ್ ಮನೇಲೇ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಸೂಪರ್ ಅಲ್ವಾ ಮಮ್ಮಿ? ನೀವು ಹೆಂಗಿದೆಲ್ಲ ಕಲ್ತ್ರಿ? ಹಾಗೆ ಜನರಲ್ ಆಗಿ ರೆಡಿ ಆಯ್ತಾ? ಆಗ್ತಾ ಇದೆ. ಇನ್ನ 5 minutes ಅಲ್ಲಿ ಆಗ್ಬಿಡುತ್ತೆ. 5 ಮಿನಿಟ್ಸ್ ಆಗುತ್ತೆ ಅಂತ ಗೈಸ್. ನೋಡೋಣ, ಬೇಗ ಬೇಗ ಆದರೆ ಬೇಗ ಬೇಗ ನೋಡೋಣ. ಏನು ಯಾವಾಗಲೂ ತಿನ್ನೋದೇ ಆಗ್ತೀರಾ ಅಂತ ಏನೂ ಇಲ್ಲ. ಇವಾಗ ಡೈಲಿ ರೊಟೀನ್ ಇರುತ್ತಲ್ಲ ಅಡುಗೆ ಮಾಡೋದು. ಮಮ್ಮಿ ಊರಿಂದ ಬಂದವ್ರೆ, ಸೊ ಅವ್ರಿಗೋಸ್ಕರ ಅಡುಗೆ. ರೋಸ್ ಎಸೆನ್ಸ್ ರೆಡಿ ಆಗಿದೆ ಅಂತೆ, ನೋಡ್ತೀರಾ? ನೋಡಿ. Actually ವಾವ್, natural ಆಗಿ ಮನೇಲೆ ಮಾಡಿರೋದು ಇದು. ಮನೇಲೆ ಪೆಟಲ್ಸ್ ಎಲ್ಲ ಹಾಕ್ಬಿಟ್ಟು ಶುಗರ್ ಸ್ವಲ್ಪ ಆ್ಯಡ್ ಮಾಡ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಈ ತರ ಬರುತ್ತೆ. ನ್ಯಾಚುರಲ್ ರೋಸ್ ಎಸೆನ್ಸ್ ಮನೇಲೆ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ತಿಕ್ ಬೇಕಂದ್ರೆ ತಿಕ್ ಮಾಡ್ಕೊಬೋದು, ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬೇಕಂದ್ರೆ ಲಿಕ್ವಿಡ್ ಆಗಿ ಮಾಡ್ಕೊಬೋದು. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಇನ್ನೇನು ಇಲ್ಲ. ನಾನು ಅಡುಗೆ ಮಾಡ್ತೀನಿ ಗಾಯ್ಸ್. ಇವಾಗ ನೋಡಿ ವಾಟರ್ ಮೆಲನ್ ಕಟ್ ಮಾಡ್ತಿದ್ದಾರೆ ಮಮ್ಮಿ. ಹೆಂಗೆ ಕಟ್ ಮಾಡ್ತಾರೆ ಅಂತ ಅಲ್ಲಿ ಶೋ ಯು. ಅದೆಲ್ಲ ವಾಟರ್ ಮೆಲನ್ ಕಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಮಮ್ಮಿ ಇದ್ದರೆ ಯಾವಾಗಲೂ ಹೊಟ್ಟೆ ತುಂಬಿರುತ್ತೆ. ಇರೋ ಜಾಗದಲ್ಲಿ ಹೊಟ್ಟೆ ಯಾವಾಗಲೂ ತುಂಬಿರುತ್ತೆ ಗೈಸ್, ಯಾವಾಗಲೂ. ನಮ್ಮ ಮಮ್ಮಿ ಇದ್ದರೆ ನನಗೆ ಚಿಂತೆನೇ ಇರಲ್ಲ. ಒನ್ ಟೈಮ್ ಕೂಡ ನನಗೆ ಚಿಂತೆ ಇರಲ್ಲ. ಅಲ್ಲಿ ಮಿಸ್ ಸರ್ ನಾಳೆ ಊರಿಗೆ ಹೋಗ್ಬಿಡ್ತಾರೆ. ಸ್ಕೂಲ್ಗೆ ಹೋಗಿ ಬಂದಮ್ಮ. ಏನು ಹೇಳ್ಕೊಟ್ರು ಸ್ಕೂಲಲ್ಲಿ? ಮಾತು ಬರಲ್ವಾ? ಇವಳಿಗೆ ಮಾತು ಬರಲ್ಲ ಅನ್ಕೊಂಬೇಡಿ ಗೈಸ್. ಇವಳಿಗೆ ಚೆನ್ನಾಗಿ ಮಾತು ಬರುತ್ತೆ. ಏನೋ ವಿಡಿಯೋಗೆ ನಾಚಿಕೆ ಪಡ್ಕೊತಿದ್ದಾಳೆ ಏನೋ ಅನಿಸ್ತಾ ಇದೆ ತಾನೇ ಮಹಾ? ಹ್ಞೂ ಅನ್ನು ಜೋರಿಗೆ. ನೋಡಿದ್ರಾ, ವಾಯ್ಸಲ್ಲೇ ಗೊತ್ತಾಗುತ್ತೆ ಅವಳಿಗೆ ಎಷ್ಟು ಮಾತು ಬರುತ್ತೆ ಅಂತ. ಮಹಾ, ನನಗೆ ಲಾಲಿಪಾಪ್ ತಂದಿಲ್ವಾ? ನೀನು ಒಬ್ಳೆ ತಿಂತಿದ್ಯಾ? ಕೊಡಲ್ಲ? ಕೊಡಲ್ವಂತೆ. ಅವಳು ಎಲ್ಲೇ ಹೋದ್ರು ಒಂದಿನಕ್ಕೆ ಒಂದ್ಸತಿ ಆದರೂ ಮನೆ ಹತ್ರ ಬರ್ತಾಳೆ ಗೈಸ್. ಯಾಕಂದರೆ ಅವಳಿಗೂ ಇದು ಒಂದು ಮನೆ ಥರ, ಹಂಗೆ ಇರ್ತಾಳೆ ನಮ್ಮ ಜೊತೆನೆ ತಾನೇ ಮಹಾ? ಹಾಂ, ವಿಡಿಯೋ ಕಟ್ ಮಾಡೋದೇನು ಗೊತ್ತಾ ಗೈಸ್? ಬಾದಾಮ್ ಪಿಸಿನ್ ಅಂತ. ಇದು ತಿಂದರೆ ಫುಲ್ ಹೆಲ್ತಿ ಆಗಿರ್ತೀವಿ. ಹೀಟ್ನೆಸ್ ಎಲ್ಲ ಬಾಡಿಯಲ್ಲಿ ಕಂಟ್ರೋಲ್ ಮಾಡುತ್ತೆ. ಆ ಥರ ಒಂದು ಐಟಮ್ ಅದು. ಯಾರ್ಯಾರಿಗೆ ಹೀಟ್ನೆಸ್ ಇರುತ್ತೋ ಇದನ್ನ ತಿಂದರೆ ಒಂದು ಹೆಲ್ತ್ ಆಗಿ ಗುಡ್ ಹೀಟ್ನೆಸ್ ಕಮ್ಮಿ ಆಗುತ್ತೆ ಅಷ್ಟೆ. ಐಸ್ ಕ್ಯೂಬ್ಸ್ ಹಾಕ್ತಿದ್ದಾರೆ ಗೈಸ್ ವಾಟರ್ ಮೆಲನ್ಸ್ ಆಗೋಗೆ. ಮಿಕ್ಸ್ ಮಾಡಿ ರೆಡಿ ಟು ಡ್ರಿಂಕ್ ಸೂಪರ್ ಆಗಿರುತ್ತೆ. ನೋಡೋಣ, ಬೇಗ ಬೇಗ ಮಾಡಿ ಟೇಸ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಅನಿತಾ? ಹಾಂ, ಚೆನ್ನಾಗಿರುತ್ತೆ. ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ. ನೋಡೋಕ್ಕೆ
ತುಂಬ ಚೆನ್ನಾಗಿದೆ. ಯಾವಾಗ ಕುಡಿತೀವಪ್ಪ ಅನ್ನಿಸ್ತಾ ಇದೆ. ವಾವ್, ನಿಜವಾಗ್ಲೂ ಗೈಸ್ ಮಣ್ಣಿನ ಮಡಿಕೆಯಲ್ಲಿ ಏನು ಒಂಥರ ಮಾಡಿದ್ರು ಕ್ರೇಜಿ ಆಗಿದೆ, ನೋಡಿದ ತಕ್ಷಣ ಕುಡಿಬೇಕು ಅನ್ಸುತ್ತೆ. ಕ್ರೇಜಿ ಆಗಿದೆ. ಸೂಪರ್. ಮಾಮ್ಸ್ ಮೆನು ಹೋಗಿ ನೋಡಿ ಚೆಕ್ಔಟ್ ಮಾಡಿ. ಈ ರೆಸಿಪಿ ಫುಲ್ ಆಗಿರುತ್ತೆ ಅದರಲ್ಲಿ. ಸೂಪರಾಗಿರುತ್ತೆ ನೋಡಿ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡ್ಕೊಳ್ಳಿ. ಮೇಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತಿರುತ್ತೆ. ಥ್ಯಾಂಕ್ ಯು ಗಾಯ್ಸ್. ಇಷ್ಟು